ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರೇ. ಇವತ್ತು ಪತ್ರಿಕಾ ಭವನದಲ್ಲಿ ಜನತಾದಳ ಪಕ್ಷದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ಬರುವ ನಿಮ್ಮ ಎದುರುಗಡೆ ಬರೋ ಉದ್ದೇಶ ಏನಪ್ಪ ಅಂದರೆ, ನಾಳೆ 12ನೇ ತಾರೀಕು ಜನವರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ. ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಕೆಲವೊಂದು ಟೆಂಡರ್ಗಳನ್ನು ಮಾಡಿರುವಂಥವು ಕಾಮಗಾರಿ ಚಾಲನೆ ಕೊಡಲು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದೆ. ಆದರೆ ಯಾವ ಕಾಮಗಾರಿ, ಯಾವ ಇಲಾಖೆ, ಎಷ್ಟು ಅನುದಾನ, ಯಾವ ಇಲಾಖೆದಿಂದ ಅಂತಂಬುದು ವಿವರಣೆ ಇಲ್ಲಿನ ಮಂತ್ರಿಯರು, ಜಿಲ್ಲಾ ಉಸ್ತುವಾರಿ ಮಂತ್ರಿಯರು ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಇಲ್ಲಿವರೆಗೆ ವಿವರಣೆ ಸಿಕ್ಕಿಲ್ಲ. ಒಂದು ಪಾಯಿಂಟ್. ಇನ್ನೊಂದನೇ ಪಾಯಿಂಟ್, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತಾ ಇದ್ದೀವಿ. ನೀವು ಕಳೆದ 2 ಸಲ ಬಂದು ಏನು ರೈತರು ಸಂಕಷ್ಟದಲ್ಲಿದ್ದಾರೆ, ಬೆಳೆ ಪರಿಹಾರ, ಬೆಳೆ ವಿಮೆ ಸರಿಯಾದ ಸಮಯದಲ್ಲಿ ನಾವು ಕೊಡ್ತೀವಿ, ಇಷ್ಟೊಂದು ಹಣವನ್ನು ನಾನು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂಥೇಳಿ ಏನು ಮಾತನ್ನು ಕೊಟ್ಟಿದ್ದೀರಿ. ಅದಕ್ಕೂ ಇಲ್ಲಿವರೆಗೂ ಕೂಡ ತಾವು ಬದ್ಧರ ಅಂಬೋದೊಂದು ಪ್ರಶ್ನೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ತಾವು ಕೊಟ್ಟಿರೋ ವಚನಗಳು ಇವತ್ತು ಮಾತನ್ನು ಇವತ್ತು ಉಳಿಸೋದಿಲ್ಲ ಅಂತೇಳಿ ಎಲ್ಲ ರೈತರ ಆರೋಪ ಇದೆ. ನನ್ನ ಆರೋಪ ಅಲ್ಲ, ವೈಯಕ್ತಿಕವಾಗಿ ರೈತರ ಆರೋಪ ಇದೆ. ಒಂದು ಪಾಯಿಂಟ್. ಇನ್ನೊಂದನೇ ಪಾಯಿಂಟ್, ಇವತ್ತು ಕಲ್ಯಾಣ ಕರ್ನಾಟಕ ಏನು ತಾವು ಮಾತೆತ್ತಿದ್ರೆ ಕಲ್ಯಾಣ ಕರ್ನಾಟಕ ಅದಕ್ಕೆ 5,000 ಕೋಟಿ ನಾವು ವರ್ಷಕ್ಕೆ ಕೊಡ್ತಾ ಇದ್ದೀವಿ ಅಂತ ಮಾತಾಡ್ತೀವಿ. 5,000 ಕೋಟಿ ಕಲ್ಯಾಣ ಕರ್ನಾಟಕ ಕೊಟ್ಟಿರೋ ಹಣ ಬಗ್ಗೆ ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಸದ್ಬಳಕೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಾಗಲಿ ಅಥವಾ ಜನರಿಗೆ ತಲುಪಂತಲ್ಲಿ ಯಶಸ್ವಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲಪ್ಪ ಅಂತಂದರೆ, ಆ ಒಂದು ಬಾಡಿಯಲ್ಲಿ ಸದಸ್ಯರುಗಳು ಯಾರಿದ್ದಾರೆ ಅಂತಂದರೆ ಅವರ ಶಾಸಕರುಗಳು ಇದ್ದಾರೆ ಮಾತ್ರ. ಅದಕ್ಕೆ ಶಾಸಕರು ಎಲ್ಲಿ ಹೇಳ್ತಾರೆ ಅವ್ರಿಗೆ ಅನುದಾನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಡಿಪಾರ್ಟ್ಮೆಂಟಿಂದ ಯಾವುದೇ ಒಂದು ಅನುದಾನ ಬರ್ತಾ ಇಲ್ಲ. ಅದಕ್ಕಾಗಿ ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಬಂದಿರೋ ಅನುದಾನವನ್ನು ಇವತ್ತು KRDL ಮುಖಾಂತರ, ಅದನ್ನು ಕೂಡ ಟೆಂಡರ್ ಮಾಡೋದಿಲ್ಲ ಇವರು, KRDLವನ್ನು ಸದ್ಬಳಕೆ ಮಾಡ್ಕೊಂಡು ಸಿಕ್ಕಾಪಟ್ಟೆ ಅಲ್ಲಿ ಲೂಟಿಯನ್ನು ಆಗ್ತಾಯಿದೆ. ಒಂದೂ ಕೂಡ ಅಲ್ಲಿ ಥರ್ಡ್ ಪಾರ್ಟಿ, ಇಲ್ಲಿವರೆಗೆ ಥರ್ಡ್ ಪಾರ್ಟಿ ರಚನೆ ಆಗಿಲ್ಲ. ಅಂದರೆ 5,000 ಹಣವನ್ನು ಖರ್ಚಾಗೋದಕ್ಕೆ ಯಾವುದೇ ಒಂದು ಥರ್ಡ್ ಪಾರ್ಟಿ ರೂಪಿಸಲ್ಲ ಅಂತಂದರೆ ಯಾವ ಮಟ್ಟಿಗೆ ಇವತ್ತು ಸರ್ಕಾರ ನಡವಳಿಕೆ ನಡೆಸ್ತಾ ಇದೆ ಎಂಬುದು ನಾವು ಆಲೋಚನೆ ಮಾಡಬೇಕು. ಮತ್ತು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತೀರಿ ಎಂಬುದು ಪ್ರಶ್ನೆ ನಾನು ತಮ್ಮ ಎದುರುಗಡೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ತಾವು ಥರ್ಡ್ ಪಾರ್ಟಿ ರಚನೆ ಮಾಡಿಲ್ಲ ಅಂದರೆ 5,000 ಕೋಟಿ ಎಲ್ಲೇ ಹಣ ಖರ್ಚಾದರೆ ಯಾರು ಕೇಳಬಾರ್ದು. ಮನ ಬಂದಂತೆ ಇವತ್ತು ಶಾಸಕರುಗಳು ಎಲ್ಲೆಲ್ಲಿ ಬೇಕು ಅವ್ರು ಹಾಕೋತಾರೆ. ಅದರಲ್ಲಿ ಅರ್ಧ ಮಟ್ಟಿಗೆ ಕೆಲಸ ಆಗ್ತದೆ, ಅರ್ಧ ದುಡ್ಡನ್ನು ಡೈರೆಕ್ಟ್ ಎತ್ಕೋತಾರೆ ಅಂತೇಳಿ ಅಲ್ಲಿ ಆರೋಪ ಕೇಳಪಡ್ತಾ ಇದೆ. ಇವತ್ತು KRDL ಇವತ್ತು 5,000 ಕೋಟಿ ಹಣವನ್ನು ತಾವು ಟೆಂಡರ್ ಕೊಡ್ತೀರಿ ಅವರಿಗೆ ಅಂದರೆ, KRDL ಡಿಪಾರ್ಟ್ಮೆಂಟ್ ಹತ್ರ ಎಷ್ಟು ಸಿಬ್ಬಂದಿಗಳಿದೆ, ಅಲ್ಲಿ ಏನು ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ಗಳಿವೆ, ಮತ್ತು ಯಾವ ಥರ ಕಾಮಗಾರಿ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿಗೆ ಬರುತ್ತೀನಿ ನಾನು, ಎಲ್ಲ ಇವರು ಏನು ಕಾರ್ಯಕರ್ತರುಗಳಿದಾರಲ್ಲ ಆ ಕಾರ್ಯಕರ್ತರುಗಳಿಗೆ ಡೈರೆಕ್ಟಾಗಿ ಕೊಡೋಕ್ಕೋಸ್ಕರವಾಗಿ ಇವತ್ತು ಸರ್ಕಾರದ ಖಜಾನೆಯನ್ನು ಇವತ್ತು ಲೂಟಿ ಮಾಡೋಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾಯಿವೆ. ಯಾಕೆ ಟೆಂಡರ್ಗಳಾದರೆ ಭಾಳಷ್ಟು ಜನ ಪಾರ್ಟಿಸಿಪೇಷನ್ ಮಾಡ್ತಾರೆ, ಅಲ್ಲಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತದೆ. ಇಂಥವೆಲ್ಲ ಕೆಲಸಗಳು ಬೇಕಾಗಿಲ್ಲ ಸರ್ಕಾರಕ್ಕೆ. ಇದ್ದಂಥ ಹಣ ಲೂಟಿಯಾಗಿ ಹೋಗಲಿ, ಇದ್ದಂಥ ಹಣ ಅವರ ಶಾಸಕರುಗಳಿಗೆ, ಅವರ ಏನು ಅವರ ಕಾರ್ಯಕರ್ತರುಗಳಿಗೆ ಸಿಗಲಿ ಅಂಥೇಳಿ ಈ ಒಂದು ಕೆಲಸ ಸದ್ಬಳಕೆ ಆಗ್ತಾಯಿದೆ ವಿನಃ ಯಾರಿಗೂ ಕೂಡ ಇದ್ರ ಬಗ್ಗೆ ಲಾಭವನ್ನು ಆಗ್ತಾಯಿಲ್ಲ. ಮತ್ತು ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಕಲಬುರಗಿ ಜಿಲ್ಲೆಯ ರಸ್ತೆಗಳ ವಿಚಾರಗಳ ತಮ್ಮ ಎದುರುಗಡೆ ಹೇಳಬೇಕಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಹಲವಾರು ಸಲ ಬರ್ತೀರಿ. ನಿಮ್ಮ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಎಲ್ಲ ಒಂದು ತಾಲೂಕುಗಳ ಮಟ್ಟದಲ್ಲಿ ಏನು ರೋಡ್ಗಳಿವೆ ಅದು ನಮ್ಮ ಜಿಲ್ಲೆಯಲ್ಲಿಲ್ಲ. ಅಲ್ಲೆಲ್ಲ CC ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ನಾವು ನೋಡ್ತೀವಿ. ಹಲವಾರು ತಾಲೂಕುಗಳಲ್ಲಿ ನಾವು ನಿಮ್ಮ ಭಾಗದಲ್ಲಿ ಬಂದಾಗ ನೋಡ್ತೀವಿ. ಅಲ್ಲಿ ಎಲ್ಲ ಕಡೆ ನೋಡಿದ್ರೆ ನಮಗೆ ಅಸಹ್ಯ ಆಗ್ತದೆ. ಏನಪ್ಪ ನಮ್ಮ ಭಾಗದಲ್ಲಿ ಇಷ್ಟು ವರ್ಸ್ಟ್ ರೋಡ್ ಇದೆ, ಇಲ್ಲಿ ಎಲ್ಲ ಸಿಮೆಂಟ್ ರೋಡ್ಗಳು, ಒಳಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಷ್ಟು ಸರಿಯಾದ ರೂಪದಲ್ಲಿದೆ, ಯಾಕೆ ನಮ್ಮ ಭಾಗದಲ್ಲಿ ಆಗ್ತಾಯಿಲ್ಲ? ಇದ್ರ ಬಗ್ಗೆನೂ ತಾವು ಗಮನ ಹರಿಸಿ. ಮತ್ತು ಇನ್ನೊಂದು ವಿಶೇಷವಾದಂಥ ಪಾಯಿಂಟ್ ಮಾತಾಡಬೇಕಾದ್ರೆ, ಮಾನ್ಯ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಯಾಕೆ ತಾವು KDP ಮೀಟಿಂಗನ್ನು ಮಾಡ್ತಾಯಿಲ್ಲ? KDP ಮೀಟಿಂಗ್ ಒಂದೇ ಒಂದು KDP ಮೀಟಿಂಗ್ ಮಾಡಿದ್ರಿ, ಇವತ್ತು 2.5 ವರ್ಷ ಮೇಲಾಯಿತು. ಯಾಕೆ ಮಾಡ್ತಾಯಿಲ್ಲ ಎಂಬುದು ಪ್ರಶ್ನೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ, ತಾವು ತಮ್ಮ ಇಲ್ಲಿನ ಉಸ್ತುವಾರಿ ಮಂತ್ರಿಗಳಿಗೆ ಆದೇಶ ಮಾಡಿ. ಯಾಕೆ KDP ಮೀಟಿಂಗ್ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಆಗ್ತದೆ, ನಮ್ಮ ಜಿಲ್ಲೆಯಲ್ಲಿ ಯಾಕೆ ಆಗಲ್ಲ? KDP ಮೀಟಿಂಗ್ ನೀವೇನಾದರೂ ಮಾಡಿದ್ರಿ ಅಂದರೆ ಎಲ್ಲ ಮಾಧ್ಯಮದವ್ರಿಗಾಗಲಿ, ಇವತ್ತು ಜನರಿಗಾಗಲಿ, ನಮ್ಮ ಎಲ್ಲ ಪಕ್ಷದವರಿಗಾಗಲಿ
ನೀವು ಏನೇನು ಮಾತಾಡಿದಿರಿ, ಯಾವ ಕಾಮಗಾರಿಗಳು ಎಲ್ಲೆಲ್ಲಿ ಪರಿಶೀಲನೆ ನಡೀತಾ ಇದೆ, ಎಷ್ಟು ಮಟ್ಟಿಗೆ ಮುಟ್ಟಿದೆ, ಎಷ್ಟು ಅನುದಾನವನ್ನು ಬಂದಿದೆ, ಯಾವ ಇಲಾಖೆಯಿಂದ ಏನೇನು ನಡೀತಾ ಇದೆ ಎಂಬುದು ಎಲ್ಲರಿಗೂ ತಿಳುವಳಿಕೆ ಸಿಗ್ತದೆ. ಆ ತಿಳುವಳಿಕೆ ಕೊಡೋಂಥದ್ದು ವಿಚಾರದಲ್ಲೂ ಕೂಡ ತಾವು ಹಿಂದೇಟು ಹಾಕ್ತಾ ಇದ್ದೀರಿ. ಅಂದರೆ ಇಲ್ಲೇ ನಾವು ಹೇಳಬೇಕಾದ್ರೆ ಇವರ ಒಂದು ಕೊಟ್ಟಂಥ ಜವಾಬ್ದಾರಿಯಲ್ಲಿ ಇವರು ವಿಫಲವಾಗ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರ ಉಂಟಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಎಂಬ ಪ್ರಶ್ನೆ ನಾನು ತಮ್ಮ ಮಾಧ್ಯಮ ಮೂಲಕ ಕೇಳಲು ಬಯಸ್ತಾ ಇದ್ದೀನಿ.